ರಾಮಚಂದ್ರ ಅಂತ. ರಾಮಚಂದ್ರ ಅವ್ರೆ, ಏನ್ ಸೌತೆಕಾಯಿ ಲೂಟಿ ಮಾಡ್ತಿದ್ದೀರಾ? ಇಲ್ಲ ಸರ್, ಗಿಡ ಬೆಳೆಸಿದೀವಿ. ಗಿಡ ಬೆಳೆಸಿ ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟ್ ಸಿಗ್ತದೆ, ಅದಕ್ಕೋಸ್ಕರ ಶ್ರಮ ಪಡ್ತಾ ಇದೀವಿ ಸರ್. ಸೌತೆ ಗಿಡ ಮಾಡ್ತೀವಿ ನಾವು. ಇದು ಹಸ್ಕೋಲ್ಸ್ ಹಾಕಿದೀವಿ, ಆಮೇಲೆ ಬಾಳೆ ಹಾಕಿದೀವಿ, ಆಮೇಲೆ ತೆಂಗು ನಾವು ಎಳ್ನೀರಿಗೆ ಮಾರಲ್ಲ, ಕಾಯಿ ಮಾರ್ತೀವಿ ನಾವು. ಕಾಯಿ ನಿಮ್ಮ ಹೆಸರೇನಂದ್ರೆ? ರಾಮಚಂದ್ರಕ್ಕೆ ಕಂಚಿಗಾರ. ರಾಮಚಂದ್ರ ಅವ್ರೆ, ಏನಿದು ಏನೋ ನಿಮ್ಮ ಜಮೀನನ್ನ ಏನೋ ಕೋಟಿ ಲೆಕ್ಕಾಚಾರಕ್ಕೆ ವ್ಯವಹಾರ ನಡೀತಿದೆ ಅಂತ ಏನ್ ಸಮಾಚಾರ? ಸರ್, ಕೋಟಿ ಎಲ್ಲ ತೋಟಿ ಲೆಕ್ಕಾಚಾರಕ್ಕೆ ಆಗ್ಬಿಡ್ತದೆ. ಕೇಳಿ, 2-3 ವರ್ಷದಲ್ಲಿ ನನ್ನ ಜಮೀನು ಬಲವಂತಿಂದ ಭೂ ಸ್ವಾಧೀನ ಮಾಡುದು KDB ಅವರು. ನಾವು ದುಡ್ಡು ತಗೋಬೇಕಾದ್ರೆ 20% ಕೊಟ್ಟೆ. 20% ಕೊಟ್ಟು ಮರದ ದಿನ ಹೋಗಿರಲಿಲ್ಲ. ಅಲ್ಲ ಈಗ ಯಾರೀಗ ಇದೆಲ್ಲ ಮಾಡ್ತಾ ಇರೋದು? ಈಗ ಏನ್ ಪ್ರಾಬ್ಲಮ್ ಇದು? ಯಾವ್ದು? ಇದು ಭೂಮಿ ಕೊಡಿ ನಮಗೆ ಅಂತ ಕೇಳ್ತಿರೋದು. ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತಾರಂತೆ. ಯಾರು? ಇಂಟಿಗ್ರೇಟೆಡ್ ಗೌರ್ಮೆಂಟ್ ನವರು. ಅವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲ್ಲ, ದಳ್ಳಾಳಿ ವ್ಯವಸ್ಥೆ. ಅಲ್ಲ ಒಂದ್ ನಿಮಿಷ. ಈಗ DK ಶಿವಕುಮಾರ್ ಅವರು ಅದ್ರ ಬಗ್ಗೆ ಮಾತಾಡಿದಾರಲ್ವಾ? ಈ ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನ ಅವ್ರ ಅಧಿಕಾರದಲ್ಲಿದ್ದಾಗ ಅವರೇ ಅಲ್ವೇ ಇದನ್ನ ತಗೊಂಡ್ಬಂದಿದ್ದು? ಕುಮಾರಸ್ವಾಮಿ ಅವರು ಈ ತರ ತಂದ್ರು 2006-07ರಲ್ಲಿ. ನಾವು ಗಲಾಟೆ ಮಾಡ್ದು. ಸರ್, ನಮ್ದು ಜಮೀನು 10 ಕುಂಟೆ 5 ಕುಂಟೆ, ಅರ್ಧ ಎಕರೆ, 1 ಎಕರೆ, 2 ಎಕರೆ, 3 ಎಕರೆ, ಜಾಸ್ತಿ ಜಮೀನು ಇರೋರು 1-5-6 ಜನ ಸಿಗಲ್ಲ. 90%. ಅಲ್ಲ, ಕುಮಾರಸ್ವಾಮಿ ಅವರಿಗೆ ಇಲ್ಲಿರೋ ರೈತರು ಅಂತ ಗೊತ್ತಿರ್ಲಿಲ್ವೇ? ಗೊತ್ತಿತ್ತು ಸರ್. ಮತ್ತೆ ಅವಾಗ ಜಮೀನ್ ಮಟ್ಟ ಇರಲ್ಲ ಸರ್, ಎಲ್ಲ ನೀರಾವರಿ ಇರ್ಲಿಲ್ಲ. ಅವಾಗ ಇರ್ಲಿಲ್ಲ. ಅವಾಗ ನೀರಾವರಿ ಇರಲಿಲ್ಲ, ಏನಿರಲಿಲ್ಲ. ಈ ಕಡೆ ಋಷಭಾವತಿ, ಈ ಕಡೆ ಅರ್ಕಾವತಿ, ಅವಾಗ ಕಡಿಮೆ ಇತ್ತು. ಆಮೇಲೆ ಬೋರು, ಮನೆಗೊಂದು ಬೋರ್. ಇಡೀ ಜನ ಎಲ್ಲ ನೋಡಿ, ನನ್ ಜಿಲ್ಲದೆ ಇಲ್ಲೂ ಅದೇ ಜಮೀನು, ಮನೆ ಕಟ್ತಾ ಇದ್ದೀನಿ, ಬೋರ್ ಹಾಕ್ಸಿದೀನಿ. ಒಳ್ಳೆ 10 ಈಗ DK ಶಿವಕುಮಾರ್ ಹೇಳ್ತವ್ರೆ, ಕುಮಾರಸ್ವಾಮಿ ಅವರು ಮಾಡಿದ್ದನ್ನ ನಾವು ಕಂಟಿನ್ಯೂ ಮಾಡ್ತಿದೀವಿ, ನೀವ್ ಯಾಕೆ ಕುಮಾರಸ್ವಾಮಿನ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಬೇಡ ಅಂತ ಅಂದು ನೀವು ಇದೇ ತರ ಸ್ಟ್ರೈಕ್ ಮಾಡಿದ್ರೆ ಬಿಟ್ರು. ಈಗ ಇವರು ಬಿಡ್ಬೇಕು. ಬಿಡ್ಬೇಕಾ? ಬಿಡ್ಬೇಕು. ನಮ್ಮ ಭೂಮಿ ನಮ್ಗೆ ಬೇಕು. ನಿಮ್ಮ ಹೆಸರು? ಮುನಿಯಂಟಪ್ಪ. ಎಲ್ಲಿ ಮನೆ? ಅಲ್ಲಾಳ್ಸಂದ್ರ. ನೀವೇನ್ ಬೆಳಿತೀರಿ? ಹಸ್ಕೊಳ್ ಸಾಕೊಂಡಿದೀವಿ. ಹಸ್ಗಳು ಸಾಕಿದ್ರಿ? ಜಮೀನ್ ಐತಾ? ಜಮೀನ್ ಅದೇ. ಎಷ್ಟು ಎಕರೆ ಇದೆ? 1 ಎಕರೆ ಇದೆ. 1 ಎಕರೆ. ಏನ್ ಬೆಳಿತೀರ ಅದ್ರಲ್ಲಿ? ಅದ್ರೊಳಗೆ ಇದು ಇದ್ದದೆ ತೆಂಗಿನದ್ದೆ. 40 ಗಿಡ ತೆಂಗಿನ ಗಿಡವೆ. ನೀವು ರೈತರಲ್ಲ ಹಂಗಾರೆ? ಯಾಕೆ ರೈತರಲ್ಲ ಅಂತ ಹೇಳ್ತಾವ್ರಲ್ಲ. ಯಾಕೆ ರೈತರಲ್ಲ? ರೈತ ನಾವು ರೈತ ಅಲ್ರಿ, ಇನ್ಯಾರಂತ ರೈತರೇ ನೀವು? ರೈತರ. ಸರಿ, 1 ಎಕರೆ 2 ಕೋಟಿ ನಮಗ್ ಬೇಡ. ತಗೊಳ್ಳಿ. 10 ಕೋಟಿ ಕೊಟ್ಟು ನಮ್ಗೆ ಬೇಡ ಕಣ್ರಿ. ಬೇಡ ನಮಗೆ. ಯಾಕೆ ಬೇಡ? ನಮ್ಗೆ 10 ಕೋಟಿ ಕೊಟ್ಟು ನಮ್ ಜಮೀನ್ ನಮ್ಗೆ ಉಳ್ಕೊಳ್ಳಿ. ಜಮೀನ್ ಬೇಕು? ನಮಗೆ ಜಮೀನ್ ಬೇಕು. ನಿಮ್ಗೆ ಜಮೀನ್ ಬೇಕೇ ಬೇಕು? ನಮ್ಗೆ ಜಮೀನ್ ಬೇಕು. 1 ಎಕರೆ ಇಲ್ಲ, ನಮ್ಗೆ ಬೇಕು. ಇಲ್ಲ, ಬೇಕು ನಮ್ಗೆ. 1 ಎಕರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೆಲ್ಲ ಜೀವನ ಮಾಡ್ತಾರೆ. ಇನ್ನೊಂದ್ಸಲ ಹೇಳಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳೆಲ್ಲ ಜೀವನ ಮಾಡ್ತಾರೆ ಅದ್ರೊಳಗೆ. ಇವಾಗ ಸೀಕೊಬಿಟ್ರಾದತ್ತೆ. ಗೊತ್ತಾಯ್ತಾ ಸರ್? ನೀವು ರಾಜಕಾರಣಿಗಳು, ನಿಮಿಷ, ನೀವು ರಾಜಕಾರಣಿಗಳು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳಿಗೆಲ್ಲ ನೀವು ಕೋಟಿ ಮಾಡಿಡ್ಬೋದು. ಅದೇ ಇವ್ರು ಹಿಡ್ಕೊಂಡಿರೋ 1 ಎಕರೆಲಿ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಬದುಕೋದು ಬೇಡ. ನಿಮ್ ಬಿಲ್ಡಿಂಗ್ ಕಟ್ಟಬೇಕು. ಬಿಲ್ಡಿಂಗ್ ನಮ್ಗೆ ಯಾವ್ದು ಬೇಡ. ನಮ್ ಜಮೀನ್ ನಮ್ಗೆ ಉಳ್ಕೊಳ್ಳಿ. ರಾಧಾಕೃಷ್ಣ ಅವರೇ, ಎಲ್ಲೋಗಿದ್ರಿ? ಎಲ್ಲಿಂದ ಬರ್ತಾ ಇದ್ರಿ? ನಾವು ರಾಮನಗರ ಜಿಲ್ಲೆಗೆ ಪ್ರಗತಿಪರ ರೈತರು 2 ಸತಿ ಬಾಳೆ ಬೆಳೆಯೋದ್ರಲ್ಲಿ. ಹೌದಾ? ಪ್ರಗತಿಪರ ರೈತರು. ಈಗ ಎಲ್ಲಿ ಹೋಗ್ತಾ ಇದ್ರಿ? ಎಲ್ಲ ನಮ್ಮ ಅಣ್ಣವ್ರದ್ದು ಸೌತೆಕಾಯಿ ಕೀಳ್ತಾ ಇದೀವಿ ನಾವು. ಸೌತೆಕಾಯಿ ಎಲ್ಲ ಚೆನ್ನಾಗಿ ಬರ್ತಾ ಇದಾರ? ಬರಡು ಭೂಮಿ ಅಂದಂಗಿತ್ತು. ಇದನ್ನ ಬರಡು ಭೂಮಿ ಅಂತ ಹೇಳ್ದವನು ಅವನೊಬ್ಬ ಅನಾಗರಿಕ ಅಲ್ರಿ. ಈಗ DK ಶಿವಕುಮಾರ್ ಅವರು ಬರಡು ಭೂಮಿ ಅಂತ ಹೇಳಿದ್ರು, ಅನಾಗರಿಕ ಅಂತ ಹೇಳ್ತಾ ಇದೀರಾ. ಕುಮಾರಸ್ವಾಮಿ ಅವರು ಇದನ್ನ ತಗೊಂಡ್ಬಂದಿದ್ದು. ಕುಮಾರಸ್ವಾಮಿ ಅವರು ಇದನ್ನ ಯೋಜನೆಗೆ 2006 ಜಾರಿ ಮಾಡಿದಾಗ ಇಲ್ಲಿರೋಂಥ ರೈತರೆಲ್ಲ ಯಾವುದೇ ಕಾರಣಕ್ಕೂ ಇದು ಆಗ್ಬಾರ್ದು, ಇದು ಫಲವತ್ತಾದ ಭೂಮಿ, ಸಾವಿರಾರು ಲೀಟರ್ ಹಾಲು, ಲಕ್ಷಾಂತರ ಲೀಟರ್ ಹಾಲು ಹೋಗ್ತಾ ಇದೆ, ಲಕ್ಷಾಂತರ ಮರಗಿಡಗಳವೆ ಅಂತ ಹೇಳಿದಾಗ ಕುಮಾರಸ್ವಾಮಿ ಅವರು ಈ ಭಾಗದ ರೈತರುಗಳನ್ನ ಕರೆದಿ ಕೃಷ್ಣಾದಲ್ಲಿ 3 ಸತಿ ಮೀಟಿಂಗ್ ಮಾಡಿ 3 ಅವರ್ ರೈತರುಗಳು ಟೈಮ್ ಕೊಟ್ಟು ಈ ಪ್ರಾಜೆಕ್ಟ್ ನ ಕೈ ಬಿಟ್ರು. ರೈತರುಗಳ ವಿರೋಧದಿಂದ ಪ್ರಾಜೆಕ್ಟ್ ನ ಕೈ ಬಿಟ್ರು. ಇವಾಗ ಬಂದಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಏಕಾಏಕಿ ಏನು ಒಂದು ಸರ್ವಾಧಿಕಾರ ಧೋರಣೆ ತೋರಿಸ್ಕೊಂಡು ಇಲ್ಲಿರುವಂತ ರೈತರನ್ನ ಪರಿಣಾಮ ತಗೊಳ್ದೇನೆ ರೈತರುಗಳನ್ನ ಲೆಕ್ಕಕ್ಕೆ ಮಾಡಿಕೊಳ್ದೇನೆ ಮಾಡಿದ್ದಾರೆ. ಈಗ 445 ದಿವಸದಿಂದ ನಿರಂತರ ಹೋರಾಟ ಮಾಡ್ತಾ ಇದೀವಿ. ಯಾವ್ದೊಬ್ರು ಜನಪ್ರತಿನಿಧಿ ಆಗ್ಲಿ, ಒಬ್ರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ, ಇನ್ನೊಬ್ರಾಗ್ಲಿ ಬರ್ಲಿಲ್ಲ. ಮೊದಲೆಲ್ಲ ಅಕ್ವೇರ್ ವಿರುದ್ಧವಾಗಿ ಹೋರಾಟ ಮಾಡಿದವರು ಇವತ್ತು ಅಕ್ವೇರ್ ಪರವಾಗಿ ನಿಂತಿದ್ದಾರೆ. ಅವತ್ತು ರಂಗನಾಥ ಸ್ವಾಮಿ ಸಂಘ ಅಂತ ಮಾಡ್ಕೊಂಡಂತ ನಮ್ಮೂರ ಭಾಗದ ಲೀಡರ್ಗಳು ಅವ್ರು ಅವತ್ತು ನಮ್ಮ ಭಾಗದ ಲೀಡರ್ಗಳು ತಾವೆಲ್ಲ ದುಡ್ಡಿಸ್ಕೊಂಡು ಎಲ್ಲ. ನನಗೆ ಕ್ಲಾರಿಟಿ ಅಂದ್ರೆ, ಕುಮಾರಸ್ವಾಮಿ ಅವರು ಇದೇ ಕೆಲಸ ಮಾಡಕ್ ಬಂದಿದ್ರು, ಮಾಡ್ಬೇಕಂತ ಬಂದಿದ್ರು, ಇದೇ ತರ ವಿರೋಧ ವ್ಯಕ್ತಪಡಿಸಿದ್ರೆ ಅದು ಕೈ ಬಿಟ್ಬಿಟ್ಟು ಹೋದ್ರು. ನಾವು ತೀವ್ರವಾದ ವಿರೋಧ ಮಾಡ್ತಾ ಇದೀವಿ. ಹೌದು, ಸೌಜನ್ಯಕರು ಬಡ ರೈತರನ್ನ ಕರೆದು ಏನಾಗಿದೆ ಅಂತ ಕೇಳ್ತಾ ಇಲ್ಲ. ನಮ್ಮ ಪ್ರಾಣ ಕೊಡ್ತೀವಿ, ನಾವು ಭೂಮಿ ಮಾತ್ರ ಬಿಡಲ್ಲ. ನಮಸ್ಕಾರ. ಏನ್ ನಿಮ್ಮ ಹೆಸರು?
ಚಿಕ್ಕಣ್ಣ ಎಲ್ಲಿ ದೊಡ್ಡಣ್ಣ ಅಲ್ಲಾಳ್ಸಂದ್ರ ಆ? ಅಲ್ಲಾಳ್ಸಂದ್ರ ಅಲಾಳ್ಸಂದ್ರ ನಿಮ್ದು ಊರ್ ಅಲಾಳ್ಸಂದ್ರನಾ ಅಲ್ಲಾಳ್ಸಂದ್ರ. ನೀವು ರೈತರ ಏನು ರೈತರೇನೆ ಇಲ್ಲ ಹೋರಾಟಗಾರರ ಓ ಈ ರೈತರೇ ನಮ್ ಜಮೀನ್ ನಮ್ಗೆ ಇರ್ಲಿ ಎಷ್ಟು ಜಮೀನು ನಿಮ್ದು ಒಂದ್ 2 ಎಕರೆ ಅದೇ ಹೇಳಿ ಏನ್ ಬೆಳಿತಿದ್ರಾ ರೇಷ್ಮೆ ರೇಷ್ಮೆ ಬೆಳಿತಿದ್ದೀರಾ ಎಷ್ಟು ವರ್ಷಕ್ಕೆ ಇನ್ಕಮ್ ಇನ್ಕಮ್ ಎಷ್ಟು ಈ ರೇಷ್ಮೆನ ಬೆಳೆದ ಏನೋ ನಮ್ ಕೂಲಿಗಾದ್ರೂ ಮಾಡ್ಕೋತೀವಿ ನಾವು ಅವ್ನ್ ಕೊಡ್ತಾನೆ ನಮ್ಗೆ ಅವ್ನೇನ್ ಕೊಡ್ತಾರಂತಲ್ಲ ಏನೋ ಕೊಡ್ತಾನೆ ಎರಡು ಎಕರೆಗೆ 3 ಕೋಟಿ ಅವನು ಗಂಟೆ ಕೊಡ್ತಾನೆ ಅವನು ಬದನೆಕಾಯಿನ ಬದನೆಕಾಯಿ ಕೊಡೋದು 3 ಕೋಟಿ 3 ಕೋಟಿ ಕೊಡ್ತಾನೆ ಯಾರ್ದಾರ ಅವನು ನಮ್ ಭೂಮಿ ನಮ್ಗೆ ಇರ್ಲಿ ಬಿಡು ಅವ್ನು ಕೊಡೋದಲ್ಲ ಅಲ್ಲೇ ಇರ್ಲಿ ಅವ್ನು ಮಡಿಕೊಳ್ಳಿ ಅವನು ನಮ್ಗೇನ್ ಬೇಕು ಅವ್ನು ದುಡ್ಡು ಅವನೇ ಮಡಿಕೊಳ್ಳೋ ದುಡ್ಡು ಇರ್ಲಿ ಬಿಡಿ ಬಿಲ್ಡಿಂಗ್ ಕಟ್ತಾರೆ ಬೇಡ ನಮ್ ಬಿಲ್ಡಿಂಗ್ ಬೇಡ ಬದನೆಕಾಯಿನೂ ಬೇಡ ಇದು ಜನರಿಗೆ ಕೆಲ್ಸ ಯಾವ್ದು ಬೇಡ ನಮ್ಗೆ ನಮ್ಗೆ ಯಾವ ಕೆಲಸನೂ ಕೊಡಲ್ಲ ನಮ್ಮ ಇದು ಬಾತ್ರೂಮ್ ತೊಳೆಯಕ್ಕೂ ಮಡಿಕೊಳ್ಳಲ್ಲ ಆಮೇಲೆ ಭೂಮಿ ಇಲ್ಲ ಅಂದ್ರೆ ಬಾತ್ರೂಮ್ ತೊಳೆಯಕ್ಕೂ ದಿಕ್ಕಿಲ್ಲ ಇಲ್ಲ ದಿಕ್ಕಿಲ್ಲ ರೈತಂಗ್ ಭೂಮಿ ಇಲ್ಲ ಅಂದ್ರೆ ಬಾತ್ರೂಮ್ ತೊಳೆಯಕ್ಕೂ ಯೋಗ್ಯತೆ ಇಲ್ಲ. ಯೋಗ್ಯತೆನೇ ಇಲ್ಲ ಹಂಗೆ ಮಾಡೋದು ನಮ್ಮನ್ನ ಕಂಟ ಕೊಡ್ತಾನೆ ಚಿಪ್ಪ ಇವ್ನು ಎಲ್ಲ ಆಕ್ರಮಿಸ್ಕೊಂಡು ಅವ್ನು ದೊಡ್ಡಗಳಾಗ್ಲಿ ನಾವು ಕೊಂಡೋಯ್ತೀವಿ ಸಮಾಧಾನ ತಗೊಳ್ಳೋಣ ಅಲ್ಲ ಕಾರಣ ಮಾಡ್ತಾ ಇರೋದೇಲ್ಲ ನಮ್ಗೇನ್ ರೈತರ ತಕ್ಕ ಬಂದ್ರೆ ಇದೇ ಹೊರಡಿಸ್ಕೊಳ್ಳೋದು ನಮ್ಗೆ ಬೇಜಾರಿಲ್ಲ ಹಂಗಲ್ಲಣ್ಣ ನಮ್ ಭೂಮಿ ಕಿತ್ಕೊಳಕ್ ಅವನ ಯಾರು ಅವನ ಅಪ್ಪಂದೆ ನಮ್ಮಪ್ಪ ಸಂಪಾದನೆ ಮಾಡಿ ನಮ್ ತಾತ ಸಂಪಾದನೆ ಮಾಡಿರೋದು ಇವ್ನ್ ಕಿತ್ಕೊಳಕ್ ಯಾರು ನೀವ್ ಯಾರು ರೈತರಲ್ವಂತಲ್ಲ ಯಾರು ರೈತರಲ್ಲ ಅಂತ ಅವ್ನು ಹೇಳ್ಬೇಕಲ್ಲ ಬಂದು ನೀವ್ ರೈತರಲ್ಲ ಅಂತ ಬಂದು ಹೇಳ್ಬೇಕು ಅವನು ಎಲ್ಲ ಇದ್ದೀವಿ ಬಂದು ನಮ್ ಜಮೀನು ಆಕ್ರಮಿಸ್ಕೊಳಕ್ ಅವನೇನು ಅವ್ರ ಅಪ್ಪ ಸಂಪಾದನೆ ಮಾಡಿದ್ನೆ ಹಂಗೆ ಸರಿ ಮತ್ ಬಿಡೋಲ್ಲ ಹಂಗಾರೆ ನೀವು ಯಾಕೆ ಬಿಟ್ಬಿಟ್ಟು ನೋಡಿದೀವಿ ಅವ್ನಿಗೆ 2 ಎಕರೆಗೆ 10 ಕೋಟಿ ಕೊಟ್ರು 10 ಕೋಟಿ ಎಲ್ಲ ಹೊಡಿಯೋದು ಅವನಿಗೆ ವಾ ಇದ್ಯಾಕೆ ಹಂಗೆ ಸರಿ ಬಿಡಿ ಆಯ್ತು ಈಗ ಯಾರು ಸೊತ್ರೆ ಬರ್ತ್ಡೇ ಪಾರ್ಟಿಗೆ ಮದ್ವೆಗಳಿಗೆ ಹೋಗ್ತಾರೆ ಈಗ ನಾವ್ ಎಷ್ಟು ಜನ ನಾವು ಇಲ್ಲಿ ಸ್ಟ್ರೈಕ್ ಅಲ್ಲಿ ಕೂತಿದೀವಿ ಎಷ್ಟು ದಿನ ಮಾಡ್ತೀವಿ ಒಬ್ಬ MLA ಬಂದಿಲ್ಲ ಒಬ್ಬ DCM ಆಗ್ಬೋದು ಬಂದಿಲ್ಲ ಯಾರು ಬಂದಿದೆ ಸರ್ ಈಗ ಕೆಳಕ್ಕೆ ಡಿಸಿನೂ ಬಂದಿಲ್ಲ ADC ಬಂದಿಲ್ಲ ಯಾರು ಬಂದಿಲ್ಲ ನಾವೀಗ ಯಾರ ಹತ್ರ ಹೇಳ್ಕೊಳೋಣ ಅಲ್ಲ ಸರ್ ಈಗ ಇಲ್ಲಿ ಮೇಜರ್ ಮಾಮೂಲಿ ಕ್ವಶನ್ ಇದು ಈಗ ಇವರು DK ಶಿವಕುಮಾರ್ ಅವ್ರೀಗ ಇದು ಮಾಡ್ಬೇಕು ಅಂತ ಹೊರಟಿದ್ದಾರೆ ಮಾಡ್ಬೇಕು ಅಂತ ಹೊರಟಿದ್ದಾರೆ ಈ ಹಿಂದೆ ಕುಮಾರಸ್ವಾಮಿ ಅವರೇ ಮತ್ತೆ ತಗೊಂಡ್ಬಂದಿದ್ದಲ್ವೇ ಸರ್ ನನಗೆ ಈಗ ಅವ್ರಿಗೂ ಹೇಳ್ತಾ ಇಲ್ಲ ಇವ್ರಿಗೂ ಹೇಳ್ತಾ ಇಲ್ಲ ಈಗ ಮಾಡ್ತಾ ಇರೋದು ಇದು ಗೌರ್ಮೆಂಟ್ ಆಕ್ವರೈಸೇಷನ್ ಅಲ್ಲ ಪ್ರೈವೇಟ್ ಆಕ್ವರೈಸೇಷನ್ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋತಾ ಇದಾರೆ ಇವರು ಈಗ ಗೌರ್ಮೆಂಟ್ ಆದ್ರೆ ಬಿಟ್ಬಿಡ್ತೀರಾ ಯಾರು ಬಂದ್ರು ಬಿಡಲ್ಲ ಸರ್ ಈಗ ಅವರು ನಿಯತ್ತಾಗಿ ಮಾಡ್ತಾ ಇದೀನಿ ಅಂದ್ರೆ ಬಂದ್ ಹೇಳಿ ನಮ್ಮ ಹತ್ರ ನಾವ್ ಹಿಂಗೆಲ್ಲ ಮಾಡ್ತಾ ಇದೀವಿ ನಿಮ್ಗೆ ಈ ತರ ಪರಿಹಾರ ಕೊಡ್ತಾ ಇದೀವಿ ಹಿಂಗ್ ಈ ತರ ಪರಿಹಾರ ಕೊಟ್ರೆ ಓಕೆನಾ ಅನುಕೂಲ ಆಗುತ್ತೆ ಬಂದ್ ಹೇಳಿ ಅವರು ಯಾರು ಕರೆಕ್ಟ್ ಆಗಿ ಮಾಡ್ತಾ ಇದೀವಿ ಅಂದ್ರೆ ಬರ್ಲಿ ಅವ್ರ ಆಚೆಗೆ ಈಗ ಬಂದ್ ಹೇಳಿದ್ರೆ ನೀವು ಬಿಟ್ಕೊಡ್ತೀರಾ ಅಂತ ಕೇಳ್ತಿದ್ದೀನಿ ಬರಕ್ಕೆ ಇಷ್ಟ ಬರಕ್ಕೆ ಆಗಲ್ಲ ಸರ್ ಅವರು ನಾನು ಪ್ರಶ್ನೆ ಇಷ್ಟೇ ಬಂದ್ ಹೇಳಿದ್ರೆ ಬಿಟ್ಕೊಡ್ತೀರಾ ಬಿಡಲ್ಲ ಸರ್ ಬಿಡಲ್ಲ ಮತ್ ಗೌರ್ಮೆಂಟ್ ಪ್ರೈವೇಟ್ ಅಂತ ಯಾಕೆ ಬೈಫರ್ಗೇಷನ್ ಮಾಡಕ್ಕೆ ಸರ್ ಈಗ ಈಗ ಗೌರ್ಮೆಂಟ್ ಕಡೆಯಿಂದ ಯಾರು ಬಂದಿದ್ದಾರೆ ಸರ್ ಈಗ ಸುಮ್ನೆ ನೋಟಿಫೈ ಮಾಡಿದ್ದಾರೆ ಒಬ್ರು ನೋಟಿಸ್ ತಗೊಂಡಿಲ್ಲ ಮನೆಗೆ ಅನ್ಸ್ಬಿಟ್ಟು ಹೋಗಿದ್ದಾರೆ ನೋಟಿಸ್ನ ತಿರ್ಗಾ ನಾವು ಇದ್ ಕೊಟ್ಟಿದೀವಿ ಇದು ಏನೋ ಅರ್ಜಿ ವಾಪಸ್ ಕೊಟ್ಟಿದೀವಿ ನಾವು ನಮ್ಗೆ ಇಷ್ಟ ಇಲ್ಲ ಇದು ಕೈ ಬಿಡಿ ಅಂತ ಅದೆಲ್ಲ ಅದನ್ನು ಕೊಟ್ಟಿದೀವಿ ಅದಕ್ಕೆ ಒಂದು ರಿಪ್ಲೈ ಇಲ್ಲ ಏನು ಈಗ ಕುಮಾರಸ್ವಾಮಿ ಅವ್ರ ಪಾತ್ರ ಇದ್ರಲ್ಲಿ ಇಲ್ಲ ಅಂತ ಹೇಳ್ತೀರಾ ನೀವು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ನಾನು ಅವ್ರು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅವರು ಮಾಡಿದ್ದಾರೆ ಅದನ್ನ ಇವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಈಗ ಕುಮಾರಸ್ವಾಮಿ ಅವ್ರನ್ನ ಕೇಳ್ಕೊಂಡ ತಕ್ಷಣ ಅವ್ರು ಕೈ ಬಿಟ್ರು ಇವ್ರು ಬಿಡ್ಲಿ ಅಂತ ಹೇಳ್ತಿದ್ದೀರಾ ಓಕೆ ಯಾರು ಇವರು KGF ವಿಲನ್ ರೈತರ ಅಥವಾ ಹೋರಾಟಗಾರರ ಪ್ಯೂರ್ ರೈತರು ನೋಡಿ ಹೆಂಗದೆ ಪ್ಯೂರ್ ರೈತರು ಏನ್ ನಿಮ್ಮ ಹೆಸರು ಚಿಕ್ಕಬೈರ್ಮಂಗಲ ಗಿರೀಶ್ ಅಂತ ಏನ್ ಹೇಳಿ ಚಿಕ್ಕಬೈರ್ಮಂಗಲ ಗಿರೀಶ್ ಅಂತ ಬೈರ್ಮಂಗ್ಲ ಗಿರೀಶ್ ಎಲ್ಲಿ ನಿಮ್ ಜಮೀನು ಬೈರ್ಮಂಗಲ ಪಂಚಾಯತಿಲ ಐತೆ ಚಿಕ್ಕಬೈರ್ಮಂಗಲ ಗಿರೀಶ್ ಅನ್ಬಿಟ್ಟು ಇಲ್ಲೇನೆ ನಮ್ ಜಮೀನ್ ಇರೋದು ಹೌದಾ 2 ಕೋಟಿ ಮುಖ್ಯನಾ ಗುದ್ಲಿ ಮುಖ್ಯನಾ ಗುದ್ಲಿ ಯಾಕೆ ಈ ತಗಡು ತಗೊಂಡ್ ಏನ್ ಮಾಡ್ತೀರಿ ಆ ತಗಡೆ ಇರೋದು ಚಿನ್ನ ತಗಡಲ್ಲೇ ಇರೋದು ಚಿನ್ನ ಇದು ಬಗದ್ರೆ ಚಿನ್ನ ಹೌದು ತೆಗೆದ್ರೆ ತಗದ್ರೆ ಗುನ್ನ ಏನ್ ಹೇಳ್ತೀರಾ ಏನ್ ಕತೆ ಬಿಟ್ಕೊಡ್ತೀರಾ ಜಮೀನು ಜಮೀನಿ ಅಂತ ಬಿಡನ್ರಿ ಪ್ರಾಣ ಬಿಡ್ತೀವಿ ಜಮೀನಿ ಅಂತ ಬಿಡಣ ಅವನ ಮಗ ರೈತರಲ್ಲ ಅಂತ ಹೇಳವನಲ್ಲ ಪಬ್ಲಿಕ್ ಕರೀರಿ ಅವನ್ನ ಅವ್ನ್ ಬಂದು ಇಲ್ಲಿ ಮಾತಾಡ್ಲಿ ರೈತರ ಅವ್ರ ಇಲ್ವಾ ಅಂತ ತೋರಿಸ್ತೀವಿ ಅಲ್ಲೆಲ್ಲೋ ಕುತ್ಕೊಂಡು ಅವ್ರು ಯಾರೋ 10 ಜನ ಅವ್ರೆ ರೈತರು ಅಂತ ಹೇಳ್ತಾವನಲ್ಲ ಅವನಂಗೇನ ನಾವು ಉಳಿ ಸುತ್ಕೆ ಎತ್ಕೊಂಡು ನಿಂತಿದೀವೇನ್ರಿ ನಾವು ಸಂಖ್ಯೆ ಗುದ್ಲಿ ಯಾರೇ ಪಿಕಾಸಿಗಳು ಎತ್ಕೊಂಡು ನಿಂತಿರೋ ಮಕ್ಳು ನಾವು ಪಬ್ಲಿಕ್ ಕರೀರಿ ನೀವು ಓಪನ್ ಆಗಿ ಹೇಳ್ತಾ ಇದೀನಿ ಪಬ್ಲಿಕ್ ನಾನು ಬರ್ತಾ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಜನ ಹೌದು ಅದಕ್ಕೆ ನಮಗೆ ಪ್ರೊಟೆಸ್ಟ್ ಬೇಡ ಹೌದು ಅಲ್ಲಿ ಹೋದ್ರೆ ಅವರೆಲ್ಲ ಹೋರಾಟಗಾರರು ಹೋರಾಟ ಮಾಡ್ಲಿ ಬಿಡಿ ಅದಕ್ಕೆ ನಾನು ಗ್ರೌಂಡ್ ಲೆವೆಲ್ ತೋರ್ಸೋಣ ಅಂತ ಹೇಳಿ ನೇರವಾಗಿ ಇಲ್ಲಿಗೆ ಬಂದೆ ಸರಿ ಅಲ್ವೇ ಕರೆಕ್ಟ್ ಅಲ್ವಾ ಇದು ಬಂದಿದ್ದು? ಅದಕ್ಕೆ ಈಗ ಏನ್ ಸರ್ ಈಗ ನಿಮ್ದು ಎಷ್ಟು ಎಕರೆ ಇದೆ ಜಮೀನು ಸರ್ ನಮ್ದು 4.5 ಎಕರೆ ಐತೆ 4.5 ಎಕರೆ ಎಕರೆಗೆ 2 ಕೋಟಿ 8 ಕೋಟಿ ಓಕೆನಾ ಇರ್ಲಿ ತಗೊಳ್ಳಿ ಕೋಟಿ ಪರವಾಗಿಲ್ಲ ಕೇಳ್ತಾವ್ರಲ್ಲ ಕೋಟಿ ಕೊಂಡಂಗ್ ತೆಂಗು ಮರದ ಮೇಲೆ ಕುಣ್ಕತ್ತದೆ ಇದು ಭೂಮಿ ಲೈಫ್ ಲಾಂಗ್ ಇರ್ತದೆ ಲೈಫ್ ಲಾಂಗ್ ಕೋಟಿ ಇಲ್ಲಿ ಭೂಮಿ ಒಳಗದೆ ಭೂಮಿ ಒಳಗಡೆ ಅವ್ನು ಕೊಡೋ ದುಡ್ಡು ತೆಂಗಿನ ಮರದ ಮೇಲೆ ಕುಣಿತದೆ